ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ 7 ಮಹೇಶ್ ಯೂಟ್ಯೂಬ್ ಚಾನಲ್ನ. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬಾ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ. ಫೋಟೋಶಾಪ್ದ ಒಂದು ಪವರ್ಫುಲ್ ಪಾಯಿಂಟ್ ಆಗಿರ್ತಕ್ಕಂಥ ಪವರ್ಫುಲ್ ಒಂದು ಟ್ರಿಕ್ಸ್ನ ಇವತ್ತು ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಆ ಟ್ರಿಕ್ಸ್ ಯಾವುದು ಏನು ಅಂತ ಕೇಳಿ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಸ್ಕಿಪ್ ಮಾಡೋದ್ರಿಂದ ಏನೂ ಅರ್ಥ ಆಗೋದಿಲ್ಲ. ಸೊ ದಯವಿಟ್ಟು ಯಾರನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದಾರೆ ಅವರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವಿಸಿಟ್ ಹಾಕಿದರೆ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಇದರಿಂದ ನಾ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಟಿಫಿಕೇಶನ್ ಬರ್ತವೆ. ಈ ಮೂಲಕ ಹಲವಾರು ರೀತಿಯ ಹಲವಾರು ಬಗ್ಗೆ ಒಂದು ಮಾಹಿತಿಗಳನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಒಂದು ರಿವೀಲ್ ಮಾಡ್ತಕ್ಕಂಥ ಒಂದು ಮ್ಯಾಟ್ರನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಒಂದು ಟ್ರಿಕ್ಸ್ ಇದೆಯಲ್ಲ, ಇದನ್ನ ಆಲ್ಮೋಸ್ಟ್ ಜನರು ಫೋಟೋಗ್ರಾಫರ್ ಜಾಸ್ತಿ ಯೂಸ್ ಮಾಡ್ತಾರೆ. ಯಾವೊಂದು ಟ್ರಿಕ್ಸು ಅಂತ ಕೇಳಿ ಕೊನೆಯವರೆಗೆ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಕೆಲವೊಂದಿಷ್ಟು ಫೋಟೋಗಳನ್ನು ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್. ಡೆಸ್ಕ್ಟಾಪಲ್ಲಿ ನ್ಯೂ ಫೋಲ್ಡರ್ 4ಅಲ್ಲಿ ಒಂದಷ್ಟು ಫೋಟೋಗಳಿದ್ದಾವೆ. ಈ ಒಂದು ಫೋಟೋಸ್ಗಳು ಜಾಸ್ತಿ MB ಇವು. ಓಕೆ, ಈ ಥರ MB ಸೊ ಈ ಒಂದು ಫೋಟೋಸ್ಗಳು ಏನು ಮಾಡಬೇಕು ಅಂತಂದರೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫೋಟೋಗ್ರಾಫರ್ಸ್ ಯಾವ ರೀತಿ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ತಾರೆ ಕಸ್ಟಮರ್ಸ್ಗೆ, ಕ್ಲೈಂಟ್ಸ್ಗೆ ಅಂತ ಕೇಳಿ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಾ, ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಅಡೋಬಿ ಫೋಟೋಶಾಪ್ CS2. ಈ ಒಂದು CS2 CS3 ಅಲ್ಲಿ ಒಂದು ಈ ಫೋಟೋ ಟ್ರಿಕ್ಸ್ ವರ್ಕ್ ಆಗುತ್ತೆ. 7.0 ಫೋಟೋಶಾಪಲ್ಲಿ ಇದು ವರ್ಕ್ ಆಗೋದೆಲ್ಲ ಟ್ರೈ ಮಾಡೋಕೆ ಹೋಗಬೇಡಿ. ಸೊ ಮೊದಲನೇದಾಗಿ ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೋಡ್ತಿರ್ಬೋದು ಫೈಲಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಸ್ಕ್ರಿಪ್ಟ್ಸ್ ಅಂತಂತ ಸ್ಕ್ರಿಪ್ಟ್ಸಲ್ಲಿ ಹೋಗ್ಬಿಟ್ಟು ಇಮೇಜ್ ಪ್ರೊಸೀಜರ್ ಅಂತಿದೆ, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊತೀನಿ. ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಅಂತೀನಿ. ಓಕೆ ಅಂದ ತಕ್ಷಣ ಈ ಥರ ಇಂಟರ್ಫೇಸ್ ಬರ್ತೈತಿ. ಸೊ ನೀವು ನೋಡ್ತಿರ್ಬೋದು ಸೆಲೆಕ್ಟ್ ದ ಫೋಲ್ಡರ್ ಅಂತಿದೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಒಂದು ಫೋಲ್ಡ್ರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ನಾನು ಡಿಯಲ್ಲಿ ಕಂಪ್ಯೂಟರ್ ಡಿಯಲ್ಲಿ ಡೆಸ್ಕ್ಟಾಪ್ ನ್ಯೂ ಫೋಲ್ಡರ್ 4 ಇಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಓಕೆ ಮಾಡ್ಕೊಂಡೆ. ಇಲ್ಲಿ ಓಕೆ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನು ಮಾಡ್ತೈತಿ, ಸೇವ್ ಇನ್ ಸೇಮ್ ಲೊಕೇಶನ್ ಅಂತ ಕೇಳ್ತೈತಿ. ಓಕೆ ಅನ್ನಿ. ಇಲ್ಲಿ ಲೋಡ್ ಆಪ್ಷನ್ಸ್ ಇದೆ. ಇಲ್ಲಿ ಲೋಡ್ ಆಪ್ಷನ್ಸ್ ಇದನ್ನಪ್ಪ ಅಂದರೆ ಅದರೊಳಗೆ ನಾನು ಸೆಲೆಕ್ಷನ್ ಮಾಡ್ತಕ್ಕಂಥ ಒಂದು ಫೋಲ್ಡ್ರ್ ಒಳಗೆ ಇನ್ನೊಂದು ಫೋಲ್ಡರ್ ಇದನ್ನಪ್ಪ ಅಂದರೆ ಈ ಒಂದು ಆಪ್ಷನ್ಸು ಸೆಲೆಕ್ಷನ್ ಮಾಡಬೇಕಾಗತ್ತೆ. ಸೊ ನಾವು ಒಂದೇ ಫೋಲ್ಡರ್ ಇರೋದ್ರಿಂದ ಅದೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಸೊ ನೆಕ್ಸ್ಟು JPG ಬೇಕಾ ಅಥವಾ PDF ಅಲ್ಲಿ ಬೇಕಾ, TIFF ಅಲ್ಲಿ ಬೇಕಾ ಅಂತ ಒಂದು ಕ್ವಶನ್ ಕೇಳ್ತೈತಿ. ನಾನು ಸೇವ್ ಆ್ಯಸ್ JPG ಅಲ್ಲಿ ಬೇಕು ಅಂತ ನಾನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ, ಸೇವ್ ಆ್ಯಸ್ JPG ಅಂತೇಳಿ. ನಿಮಗೆ ಬೇಕಿದ್ರೆ ನಿಮಗೆ ಯಾವ ಥರ ಬೇಕೋ ಆ ಥರ ಸೆಲೆಕ್ಷನ್ ಮಾಡ್ಕೋಬೋದು. ಸೊ ನಾನು ಹೇಳ್ತಾ ಇದ್ದೀನಿ 2-3-4 ಥರ ಒಂದು ಆಪ್ಷನ್ಸ್ ಇದ್ದಾವೆ. ಇಲ್ಲಿ ನೋಡ್ಬೋದು, ಕನ್ವರ್ಟ್ ಟು ಪ್ರೊಫೈಲ್, ಸೇವ್ ಆ್ಯಸ್ PSD ಫೈಲಲ್ಲಿ ಬೇಕಾ, TIFF ಅಲ್ಲಿ ಬೇಕಾ ಅಂತ ಕೇಳ್ತೈತಿ. ಸೊ ನಾನು JPG ಅಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಫ್ರೆಂಡ್ಸ್, ನೆಕ್ಸ್ಟ್ ಎಲ್ಲ ರನ್ ಅಂದ್ಬಿಡ್ತೀನಿ ನಾನು. ಇಲ್ಲಿ ನೋಡಿ ರನ್ ಅಂತ ಆಪ್ಷನ್ಸ್ ಜಾಸ್ತಿದೆ, ರನ್ ಅಂತೀನಿ. ಓಕೆ ಕೊಡ್ತೀನಿ. ಓಕೆ ಕೊಟ್ಟ ತಕ್ಷಣ 10 ನಿಮಿಷ ತಾನೇ ಒಂದಿಷ್ಟು ಫೈಲ್ಗಳು ಕನ್ವರ್ಟಿಂಗ್ ಆಗಿಬಿಡ್ತವೆ. ಪ್ರಿಂಟಿಗೆ ಯೋಗ್ಯವಾಗಿರ್ತಕ್ಕಂಥ MBಗಳು ಅದರಲ್ಲಿ ಲಭ್ಯವಾಗಿಬಿಡ್ತವೆ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು, ನೀವು ಯಾವುದೇ ರೀತಿ ಮದುವೆ ವೆಡ್ಡಿಂಗ್ಸ್ ಫೋಟೋಸ್ ಅಥವಾ ಇನ್ನಿತರ ಯಾವುದೇ ಒಂದು ಫೋಟೋಸ್ ಈ ಥರದ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜನರಿಗೆ ಭಾಳ ಅನುಕೂಲ ಆಗ್ತದೆ. ಡೆಸ್ಕ್ಟಾಪ್ 4ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲರ ಒಂದು ನ್ಯೂ JPG ಅಂತ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್. MB ಚೆಕ್ ಮಾಡ್ತಿರ್ಬೋದು. ಇದು 71 KB ಇದೆ ಫ್ರೆಂಡ್ಸು, 71 KB ಇದೆ. ಇದು 17 KB ಇದೆ ಫ್ರೆಂಡ್ಸ್. ನೋಡ್ತಿರ್ಬೋದು ಕನ್ವರ್ಟಿಂಗ್ ಆಗಿದೆ. ಸೊ ನೋಡ್ತಿರ್ಬೋದು ಪ್ರಿಂಟಿಗೆ ಯೋಗ್ಯವಾಗಿರ್ತಕ್ಕಂಥ 12th ಒಂದು ರಿಸರ್ವೇಷನ್ನಲ್ಲಿ ಕ್ವಾಲಿಟಿ ಒಂದು ರಿಸರ್ವೇಷನ್ನಲ್ಲಿ ಒಂದು ಇದನ್ನ ಫೋಟೋ ಕ್ರಿಯೇಟ್ ಆಗಿದೆ. ಸಪೋಸ್ ಫ್ರೆಂಡ್ಸ್ ನೋಡ್ತಿರ್ಬೋದು, ಇನ್ನೊಂದು ಟೈಪ್ ಮಾಡೋಣ. ಅಲ್ಲಿ 12th ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ಇನ್ನೊಂದು ಟೈಪ್ ಟ್ರಿಕ್ಸ್ ಹೇಳ್ತಾ ಇದ್ದೀನಿ, ಮೇನ್ ಆಗಿರ್ತಕ್ಕಂಥ ಟ್ರಿಕ್ಸು. ಸೊ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ಫ್ರೆಂಡ್ಸ್ ನಾನು ಮತ್ತೆ ಸ್ಕ್ರಿಪ್ಟ್ಸ್ ಬರಬೇಕು. ಸ್ಕ್ರಿಪ್ಟ್ಸ್ ಬಂದು ಪ್ರೊಸೀಜರ್ ಓಕೆ ಮಾಡ್ಕೊಳ್ಳಿ. ಸೆಲೆಕ್ಟ್ ಫೋಲ್ಡರ್, ನಿಮ್ಗೆ ಯಾವ ಸೆಲೆಕ್ಷನ್ ಬೇಕೋ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಫೋಲ್ಡ್ರು. ನಾನು ಡಿಯಲ್ಲಿ ಡೆಸ್ಕ್ಟಾಪು ನ್ಯೂ ಫೋಲ್ಡ್ರ್ 4 ಓಕೆ ಮಾಡ್ಕೊಂಡೆ ಫ್ರೆಂಡ್ಸ್. ಓಕೆ ಮಾಡ್ಕೊಂಡ ತಕ್ಷಣ ಇಲ್ಲಿ ಮತ್ತೆ ಒಳ್ಳೆ ಏನು ಮಾಡ್ತೀವಿ 12th ಅಂತಿದೆಯಲ್ಲ, ಇಲ್ಲಿ
ನಾನೇನು ಮಾಡ್ತೀನಿ, ಸ್ವಲ್ಪ ಚೇಂಜ್ ಮಾಡ್ತೀನಿ. ಕಸ್ಟಮರ್ಸಿಗೆ ಬೇಕಾಗಿದ್ದಾವೆ ಫೋಟೋಸ್ ಇವನೇ ಒಂದು ಹಾಕ್ತೀನಿ. PDF ಆಯಿತು, JPG ಆಯಿತು, JPG ಮಾಡೋಣ. ನೆಕ್ಸ್ಟ್ ನೋಡೋಣ PDF ಒಂದು ಯಾವ್ದು ಬೇಕು ಕ್ವಾಲಿಟಿ ಆದ್ರೆ ನಾನು ಏನು ಮಾಡ್ತೀನಿ, 2 ಹಾಕ್ಬಿಡ್ತೀನಿ. ಇಲ್ಲ 12 ತೆಗೆದಕ್ಕೆ ಅಷ್ಟೇ 2 ಹಾಕ್ಬಿಡ್ತೀನಿ. ಕ್ವಾಲಿಟಿನ 2 ಹಾಕಿದ ತಕ್ಷಣ ಮೇನ್ ಏನು HD ಫೋಟೋ ಇದ್ದಂಗೆ ಇರ್ತವೆ, ಬಟ್ ಅದ್ರ ಬಂಡವಾಳ ಪ್ರಿಂಟ್ ಹಾಕಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಕನ್ವರ್ಟಿಂಗ್ ಆಗಿದೆ. ಆಲ್ಮೋಸ್ಟ್ ಜನರು ಇದನ್ನೇ ಫೋಟೋಗ್ರಾಫರ್ಸ್ ಈ ಟ್ರಿಕ್ಸ್ನ ಯೂಸ್ ಮಾಡ್ತಾರೆ, ಈ ಟ್ರಿಕ್ಸ್ನ. ಸೊ ನೋಡ್ತಿರ್ಬೋದು ಡೆಸ್ಕ್ಟಾಪಲ್ಲಿ ನ್ಯೂ ಫೋಟೋ 4 ಎರಡು ಕಲ್ತ್ಬಿಟ್ಟಾವಿದ. ಓಕೆ, ನೆಕ್ಸ್ಟ್ ಇನ್ನೊಂದು ಸತಿ ಟ್ರೈ ಮಾಡೋಣ ಫ್ರೆಂಡ್ಸ್. ನೋಡ್ತಿರ್ಬೋದು, ಡಿಲೀಟ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನಾನು ಮತ್ತೆ ಓಪನ್ ಮಾಡ್ತಾಯಿದ್ದೀನಿ, ಅನುಕೂಲ ಆಗಲಿ ನಿಮಗೂ. ಓಕೆ, ಇಮೇಜ್ ಪ್ರೊಸೀಜರು, ಸೆಲೆಕ್ಟ್ ಫೋಲ್ಡರು, ಕಂಪ್ಯೂಟರು, ಡೆಸ್ಕ್ಟಾಪು, ನ್ಯೂ ಫೋಲ್ಡರ್ 4 ಓಕೆ ಅಂದೆ. ಓಕೆ ಅಂದ ತಕ್ಷಣ ಇಲ್ಲಿ ಯಾವುದು ಕ್ವಶನ್ನು ಸೆಲೆಕ್ಷನ್ 2 ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಮತ್ತು ಚೇಂಜ್ ಮಾಡಿದ್ದೀನಿ ಅಂದ್ಕೊಂಡಿದ್ರೆ ಮತ್ತು ನೋಡಿ ಇಲ್ಲ. ಈಗ ರನ್ ಅಂದ್ಬಿಡ್ತೀನಿ. ರನ್ ಅಂದೆ. ಈಗ ನೋಡ್ತಿರ್ಬೋದು, ನಾನು ಓಪನ್ ಮಾಡ್ತಾಯಿದ್ದೀನಿ. ಡೀಲ್ ಡೆಸ್ಕ್ಟಾಪಲ್ಲಿ ನ್ಯೂ ಫೋಲ್ಡರ್ 4 ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಈ ಥರ JPG ಕನ್ವರ್ಟಿಂಗ್ ಆಗಿದೆ. ಇದು ನೋಡ್ತಿರ್ಬೋದು 38 KB ಬಂದಿದೆ ಫ್ರೆಂಡ್ಸ್. ಆ್ಯಸ್ ಇಟ್ ಈಸ್ ಸೇಮ್ ಫೋಟೋ ಹಂಗೆ ಇರ್ತವೆ, ಏನು ಬದಲಾಗ ಮೂಮೆಂಟೇ ಇರೋದಲ್ಲ ಆ್ಯಸ್ ಇಟ್ ಈಸ್. ಫ್ರೆಂಡ್ಸ್, ಈ ಥರ ಒಂದು ಟ್ರಿಕ್ಸು ಭಾಳ ಅಂದರೆ ಒಂದು ಅನುಕೂಲವಾಗಿರ್ತಕ್ಕಂಥ ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದೇ ರೀತಿ ನೀವು ಟ್ರೈ ಮಾಡ್ಕೊಳ್ಳಿ. ಪ್ರತಿಯೊಂದು ವೀಡಿಯೋಗಳನ್ನು ನಾನು ಇದೇ ರೀತಿ ಹಾಕ್ತಾಯಿರ್ತೀನಿ. ಪ್ರತಿಯೊಂದು ಫೋಟೋಶಾಪಲ್ಲಿರ್ತಕ್ಕಂಥ ಒಂದು ಟ್ರಿಕ್ಸ್ನ ರಿವೀಲ್ ಮಾಡ್ತಾ ಇರ್ತೀನಿ ಆವಾಗವಾಗ. ಸೊ ನೋಡ್ತಿರ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.